ಮಳೆ ಬರೋ ಟೈಮಲ್ಲಿ ಈ ಥರ ಒಂದು ಪ್ಲೇಟ್ ಗಿರ್ಮಿಟ್ಟು ಮತ್ತು ಒಂದು ಕಪ್ ಚಹಾ ಕೊಟ್ಟರೆ ಸ್ವರ್ಗಕ್ಕೆ 3 ಮೆಟ್ಲೇನೋ ಅನಿಸುತ್ತೆ ಅಲ್ವಾ? ಇವಾಗ ಇದನ್ನು ನೋಡಿ ನಿಮಗೂ ತಿನ್ನಬೇಕು ಅಂತ ಅನಿಸಿರುತ್ತೆ. ಸೊ ಸಿಂಪಲ್ಲಾಗಿ ಗಿರ್ಮಿಟ್ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ನಮ್ಮನೆ ಹಿತ್ತಲಲ್ಲಿ ಸ್ವಲ್ಪ ಕರಿಬೇವು ಮತ್ತು ಮೆಣಸಿನ್ಕಾಯಿ ಆಗಿದ್ವು. ಸೊ ಅವನ್ನೇ ಯೂಸ್ ಮಾಡ್ಕೊಂಡು ನಾನು ಇವತ್ತು ಚುರುಮುರಿ ಮಾಡ್ತಿದ್ದೀನಿ. ಆ್ಯಂಡ್ ಬೇರೆ ತರಕಾರಿಗಳನ್ನ ಕೂಡ ಬೆಳೆದಿದ್ದೀವಿ, ಅವು ತುಂಬ ಚೆನ್ನಾಗಿ ಬಂದಿವೆ. ಸೊ ಇವಾಗ ಗಿರ್ಮಿಟ್ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ರೀ. ಇದಕ್ಕೆ ಚುಮ್ಮರಿನೂ ಅಂತಾರೆ ರೀ, ಗಿರ್ಮಿಟ್ಟು ಅಂತಾರೆ, ಮಸಾಲ ಚುರುಮುರಿ ಹಿಂಗೆಲ್ಲ ಕರೀತಾರೆ. ಮೊದಲೇದಾಗಿ ಒಂದು ಬಾಣಲೆಯಲ್ಲಿ ಎಣ್ಣೆ ಬಿಸಿ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ಸಾಸಿವೆ ಮತ್ತು ಕೊತ್ತಂಬರಿ, ಈರುಳ್ಳಿ, ಮೆಣಸಿನ್ಕಾಯಿ ಇವನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಸೊ ನೋಡ್ತಾ ಇದ್ರಲ್ಲ, ಈ ಥರ ಫ್ರೈ ಮಾಡ್ಕೋಬೇಕು. ಟೊಮ್ಯಾಟೊ ಹಾಕೋಕ್ಕಿಂತ ಮೊದಲೇ ಈ ಥರ ಚೆನ್ನಾಗಿ ಎಣ್ಣೆಲಿ ಬೇಯಬೇಕು ಅವು ಈರುಳ್ಳಿ ಎಲ್ಲ. ಸೊ ಇವಾಗ ಸ್ವಲ್ಪ ಒಂದು ಸ್ಮಾಲ್ ಟೊಮೆಟೊ ಹೆಚ್ಕೊಂಡಿದ್ದೀನಿ ನಾನು. ಸೊ ಮತ್ತು ಇವಕ್ಕೆ ಬೇರೆ ಹುಣಸೆಹಣ್ಣಿನ ರಸ ಕೂಡ ಹಾಕಬೇಕು. ಸೊ ಜಾಸ್ತಿ ಹುಳಿ ಆಗಬಾರ್ದಲ್ಲ. ಸೊ ಒಂದು ಸಣ್ಣ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಕೂಡ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮತ್ತು ಇವಾಗ ಇದಕ್ಕೆ 1/2 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೋಬೇಕು. ಸ್ವಲ್ಪ ಮಿಕ್ಸ್ ಮಾಡಿ ಒಂದು 30 ಮಿನಿಟ್ಸ್ ಹಿಂದೆನೇ ನಾನು ಹುಣಸೆಹಣ್ಣನ್ನು ನೆನೆ ಹಾಕಿದ್ದೆ ಬಿಸಿನೀರಲ್ಲಿ. 30 ಮಿನಿಟ್ಸ್ ಆದಮೇಲೆ ಅದನ್ನು ತೆಗೆದು ಹುಣಸೆಹಣ್ಣಿನ ರಸ ಕೂಡ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಟೊಮೆಟೊನೂ ಹಾಕಿದ್ದೀನಿ ನಾನು ಇಲ್ಲಿ, ಮತ್ತು ಹುಣಸೆಹಣ್ಣಿನ ರಸ ಕೂಡ ಹಾಕಿದ್ದೀನಿ. ಸ್ವಲ್ಪ ಹುಳಿನ ಬ್ಯಾಲೆನ್ಸ್ ಮಾಡಲಿಕ್ಕೆ 1/2 ಟೀ ಸ್ಪೂನಷ್ಟು ಶುಗರ್ ಹಾಕ್ಕೊಂಡಿದ್ದೀನಿ, ಸಕ್ಕರೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಇದು ಆಲ್ಮೋಸ್ಟ್ ರೆಡಿ ಆಗಿದೆ. ಇವಾಗ ಸ್ವಲ್ಪ ಬಿಸಿ ಮಾಡಿಕೊಂಡು ಇದನ್ನು ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ನಾನು. ಒಂದು ಪಾತ್ರೆಯಲ್ಲಿ 6 ಬಗ್ಸಿ ಚುಮ್ಮರಿ ತೊಗೋತೀನಿ ರೀ ನಾನು. ಅಂದರೆ 5 ಮೆಂಬರ್ಸಿಗೆ ಇದು ಸಫಿಷಿಯೆಂಟ್ ಆಗಿರುತ್ತೆ. ನೀವೇನಾದರೂ ನನ್ನ ವಿಡಿಯೋಸ್ನ ಮೊದಲನೇ ಸಾರಿ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತು ನಿಮಗೆ ಯಾವುದಾದ್ರೂ ರೆಸಿಪೀಸ್ ಏನಾದರೂ ಬೇಕಾಗಿದ್ರೆ ನಮ್ಮ ಕಮೆಂಟಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅವನ್ನ ಮಾಡಿ ಹಾಕ್ತೇನೆ ವೀಡಿಯೋಸ್ನ. ನಾನು ಇನ್ನೊಂದು ವಿಷಯ ಶೇರ್ ಮಾಡ್ಕೋಬೇಕು. ನಾನು ಉತ್ತರ ಕರ್ನಾಟಕದಿರ್ತೀವಿ. ಸೊ ನೀವು ನನ್ನ ಯೂಟ್ಯೂಬ್ ಚಾನಲಲ್ಲಿ ಕೂಡ ಉತ್ತರ ಕರ್ನಾಟಕದಲ್ಲಿ ಯಾವ ಥರ ಅಡುಗೆ ಮಾಡ್ತಾರಲ್ಲ ಅದನ್ನೇ ನೋಡ್ತೀರಾ. ನಾನು ಅದನ್ನು ಸಿಂಪಲ್ ವೇ ಒಳಗೆ ತೋರಿಸ್ತೀನಿ. ಎಲ್ಲರೂ ಅಂದ್ಕೊಂಡಿರ್ತಾರೆ ಅವೆಲ್ಲ ಫುಲ್ ಅಡುಗೆ ಮಾಡಬೇಕಂದ್ರೆ ತುಂಬ ಕಷ್ಟ ಇರುತ್ತೆ ಅಂತ. ಏನೂ ಇರಲ್ಲ, ಸ್ವಲ್ಪ ಪ್ರೀತಿಯಿಂದ ಮಾಡಬೇಕು ಅಷ್ಟೇ, ಮತ್ತು ಇಷ್ಟಪಟ್ಟು ಮಾಡಬೇಕು. ಸೊ ನಮ್ಮ ಗಿರ್ಮಿಟ್ ಎಲ್ಲಿಗೆ ಬಂದಿದೆ ಅಂದರೆ ಸ್ವಲ್ಪ ಒಗ್ಗರಣೆ ಹಾಕಿದ್ವಲ್ಲ, ಸೊ ಅದನ್ನೆಲ್ಲ ನಾವು ಚುರುಮುರಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಆನಿಯನ್ಸು, ಸ್ವಲ್ಪ ಪುಟಾಣಿ ಪೌಡ್ರು, ಪುಟಾಣಿ ಇರ್ತವಲ್ಲ ಅದನ್ನ ಮಿಕ್ಸರೆಲ್ಲ ಹಾಕಿ ಒಂದು ಪೌಡರ್ ರೆಡಿ ಮಾಡ್ಕೋಬೇಕು, ಅದು ಹಾಕಿದ್ದೀನಿ. ಮತ್ತು ಖಾರ ಧನಿ ಹಾಕ್ತಾಯಿದ್ದೀನಿ ಮೇಲೆ. ಸೊ ಇದನ್ನು ಮಿಕ್ಸ್ ಮಾಡಿದರೆ ಮುಗೀತು. ಮತ್ತು ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಆಗಿರುವ, ಎಲ್ಲರಿಗೂ ಇಷ್ಟವಾಗಿರುವ ಒಂದು ಲಿಂಬೆ ಹಣ್ಣು ಬಿಟ್ಟರೆ ಸಾಕು, ಸ್ವರ್ಗಕ್ಕೆ 3 ಮೆಟ್ಲು. ಸೊ ಈ ರೆಸಿಪಿ ನಮ್ಮ ಮನೇಲಿ ರೆಗ್ಯುಲರ್ ಆಗಿರುತ್ತೆ. ಸೊ ವಾರಕ್ಕೆ ಒಂದು 4 to 5 ಟೈಮ್ಸ್ ಆದರೂ ತಿಂತಾರೆ. ಸೊ ಲಿಂಬೆಹಣ್ಣು ಹಿಂಡ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇವಾಗಿದ್ದು ರೆಡಿಯಾಗಿದೆ. ಒಂದು ಪ್ಲೇಟಲ್ಲಿ ಹಾಕ್ಕೋಬೇಕು. ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಹೆಂಗೆ ಅಂದ್ರೆ ರೀ, ಅದು ಏನೋ ಕೊಟ್ಟರು ಬಾಜು ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಇಟ್ಟು ಕೊಡಲಿಲ್ಲ ಅಂದ್ರೆ ಅದು ತಿನ್ನಂಗೆ ಅನ್ಸಂಗಿಲ್ಲ ರೀ ಅವರಿಗೆ. ಇದಕ್ಕೆ ಇವಾಗ ಖಾರ ಧನಿ ಒಂದು ಮೆಣಸಿನ್ಕಾಯಿ ಇಟ್ಕೊಟ್ಬಿಟ್ರೆ ತಿನ್ನಕ್ಕೆ ರೆಡಿ ರೀ ಗಿರ್ಮಿಟ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.